ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಸಮಾರಂಭ ಎಲ್ಲೇ ಇರಲಿ, ಸೀಮಂತದಿಂದ ಮದುವೆವರೆಗೂ ಯಾವುದೇ ಆಗಿರಲಿ, ನಿಮ್ಮ ಕನಸನ್ನು ನನಸು ಮಾಡಲು ನಾವಿದ್ದೇವೆ. ಕಳೆದ 24 ವರ್ಷದ ಸುದೀರ್ಘ ಅನುಭವ, ಶ್ರೇಷ್ಠತೆ, ಸ್ವಚ್ಛತೆ, ಬದ್ಧತೆ ನಮ್ಮ ಗುರಿ. ಸಂಪರ್ಕಿಸಿ ಇನ್ನೋವೇಟಿವ್ ಐ ಇವೆಂಟ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಆ್ಯಂಡ್ ಅಲೈಡ್ ಸರ್ವಿಸಸ್. ನಿಮ್ಮ ಸೇವೆಗೆ ನಾವು ಸಿದ್ಧರಿದ್ದೇವೆ. ಜಟ್ಟಿ ಕಾಳಗದಿಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆಯೇನ್. ಮುಟ್ಟಿ ನೋಡವನ ಮೈ ಕಟ್ಟು ಕಬ್ಬಿಣ ಗಟ್ಟಿ, ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಮಂಕುತಿಮ್ಮ. ಅಯ್ಯಪ್ಪ, ನಿನ್ ಜೊತೆ ಸೇರ್ಕೊಂಡು ನಾನು ಅಯ್ಯಪ್ಪ ಯಪ್ಪ, ಏನೋ ಯಾವಾಗ ನೋಡಿದ್ರು ಈ ನನ್ನ ಮಗ ಈ ಥರ ದೇಹ ದಂಡಿಸ್ತಾ ಇರ್ತಾನಲ್ಲ, ಅವನ ಥರ ಎಲ್ಲ ನೋಡಿದ್ರೆ ಅವನು ಆಸ್ಪತ್ರೆಯಲ್ಲಿ ಹುಟ್ಟಿದ್ನ ಅಥವಾ ಕುಸ್ತಿ ಅಖಾಡದಲ್ಲಿ ಹುಟ್ಟಿದ್ನ ಅನ್ನೋ ಸಂಶಯ ಶುರುವಾಗ್ಬಿಡುತ್ತೆ ನನಗೆ. ಯಾಕಯ್ಯ? ಅಲ್ಲ, ಈ ನಿನ್ನ ಮಗ ಇಷ್ಟೆಲ್ಲ ದೇಹ ದಂಡಿಸಿ ಕಸರತ್ತು ಮಾಡಿ ದಿನದ 24 ಗಂಟೆ ವರ್ಷದ 365 ದಿನಾನು ವ್ಯಾಯಾಮ ಮಾಡ್ತಾನಲ್ಲ, ಏನು ಸಿನಿಮಾ ಹೀರೋ ಆಗಬೇಕು ಅಂತಿದ್ದಾನ? ಅಂಕಲ್, ಈಗಿನ ಕಾಲಮಾನದಲ್ಲಿ ಸಿನಿಮಾ ಹೀರೋ ಯಾರು ಬೇಕಿದ್ರು ಆಗ್ತಾರೆ, ಜೀವನದಲ್ಲಿ ಹೀರೋ ಆಗ್ಬೇಕು. ಅದು ಕಷ್ಟ ಬಿಡಿ, ನಿಮ್ಗೆ ಗೊತ್ತಾಗಲ್ಲ. ಹೌದಪ್ಪ, ನಿನ್ನಿಂದಾನೇ ತಿಳ್ಕೊಬೇಕು ನಾನು. ಇಷ್ಟೊಂದೆಲ್ಲ ದೇಹ ದಂಡಿಸ್ಬಿಟ್ರೆ ಜೀವನದಲ್ಲಿ ಹೀರೋ ಆಗ್ಬಿಡ್ತೀಯಾ? ಎಲ್ಲ ಆಗ್ಬೋದು ಅಂಕಲ್, ಕಾದ್ ನೋಡಿ ಗೊತ್ತಾಗತ್ತೆ ನಿಮ್ಗೆ. ಎಲ್ಲ ಸಂಪತ್ತು, ನಿನ್ನ ಮಗ ಇಷ್ಟೆಲ್ಲ ದೇಹ ದಂಡಿಸ್ತಾನಪ್ಪ. ನಾನು ಈಗಿನ ಕಾಲದಲ್ಲಿ ಹುಡುಗರು ಜಿಮ್ಮು ಹೋಗೋದನ್ನ ನೋಡಿದ್ದೀನಿ, ಬಾಡಿ ಶೋ ಮಾಡೋದನ್ನ ನೋಡಿದ್ದೀನಿ. ಆಮೇಲೆ ಕೆಲವು ಹುಡುಗರು ಕ್ರಿಕೆಟು, ಚೆಸ್ಸು, ಪಸ್ಸು ಅಂತ ಆಡ್ಕೊತಾರೆ. ಹೌದು ನೋಡಿ, ನೆನಪಾಯ್ತು ನನಗೆ, ಇಷ್ಟೆಲ್ಲ ನಿನ್ನ ಮಗ ದೇಹ ದಂಡಿಸ್ತಾನಲ್ಲ, ಹೌದೇನಪ್ಪ ಶಾಕಾಹಾರಿಯಾಗಿ ಇದಾನೋ, ಮಾಂಸ ಗಿಂಸ ಸೇವಿಸ್ತಾನ? ಅವನು ಆಗಾಗ ಮೊಟ್ಟೆ ಸೇವಿಸ್ತಾನೆ. ನಾನು ಗೊತ್ತಿದ್ರು ಗೊತ್ತಿಲ್ಲದವನಿಗೆ ಸುಮ್ಮನೆ ಇದ್ಬಿಟ್ಟಿದ್ದೀನಿ. ಅದೆಲ್ಲ ರಾಜ ಮಹಾರಾಜರ ಕಾಲಕ್ಕೆ ಆಗೋಯ್ತು. ಈಗಲಾದರೂ ನೀನು ಸ್ವಲ್ಪ ಬೈದು ಬುದ್ಧಿ ಹೇಳ. ನೋಡಯ್ಯ, ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದರಲ್ಲೇ ಅವ್ರನ್ನ ಮುಂದುವರಿಯೋದಕ್ಕೆ ಬಿಡಬೇಕು. ಅವನಿಗೆ ಕುಸ್ತಿಲಿ ಆಸಕ್ತಿ ಇದೆ, ಅದರಲ್ಲೇ ಮುಂದುವರಿಯಲಿ ಬಿಡು. ಅದು ಅಲ್ಲದೆ ಇತ್ತೀಚೆಗೆ ಸರ್ಕಾರದವ್ರು ಕೂಡ ಈ ಕ್ರೀಡೆಗೆ ಬೆಂಬಲ, ಪ್ರೋತ್ಸಾಹ ಎಲ್ಲ ಕೊಡ್ತಾ ಇದ್ದಾರಂತೆ. ಸರಿ, ಅಪ್ಪ ಮಗನಿಬ್ಬರನ್ನು ಮಾತಲ್ಲಿ ಗೆಲ್ಲಕ್ಕಾಗಲ್ಲ. ಅಪ್ಪ,
ಏನ್ ಮಗನೇ? ನಂಗೆ ಆಶೀರ್ವಾದ ಮಾಡಪ್ಪ. ಅಪ್ಪ, ನನ್ನ ಇಷ್ಟು ವರ್ಷ ಪರಿಶ್ರಮಕ್ಕೆ ಪ್ರತಿಫಲ ಸಿಗೋ ಸಮಯ ಬಂದಿದೆ. ನಾಳೆ ನಡೆಯೋ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯದಲ್ಲಿ ನಾನು ಏನಾದ್ರೂ ಗೆದ್ರೆ ನಮ್ಮ ಊರಿಗೆ ಹೆಸರು, ರಾಷ್ಟ್ರ ಮಟ್ಟದಲ್ಲಿ ಏನಾದ್ರೂ ಗೆದ್ಬಿಟ್ರೆ ಇಡೀ ನಮ್ಮ ನಾಡಿಗೆ ಹೆಸರು. ಅಪ್ಪ, ನಾನು ಗೆದ್ದು ಬರಲಿ ಅಂತ ನಿಮ್ಮ ಆಶೀರ್ವಾದ ಬೇಕು ನನಗೆ. ನನ್ನ ಆಶೀರ್ವಾದ ನಿನ್ನ ಜೊತೆ ಯಾವಾಗಲೂ ಇರುತ್ತೆ. ವೀರೋಚಿತವಾದ ಜಯ ನಿನ್ನದಾಗಲಿ. ನೀನು ನನ್ನ ಮಗ. ನಿಮ್ಮ ಅಮ್ಮನ ಹೆಸರೇನು ಹೇಳು? ಜಯ. ಹಾಗಾಗಿ ಜಯ ನಿನಗೆ ಸಿಗಲಿ. ನಿಮ್ಮ ಅಪ್ಪನ ಹೆಸರು ಸಂಪತ್ತು. ಹಾಗಾಗಿ ಸಂಪತ್ತು ಕೂಡ ನಿನಗೆ ಸಿಗಲಿ. ಅಪ್ಪ, ಕೂತ್ ತಿನ್ನಕ್ಕೆ ಇಷ್ಟು ಸಾಕ್ಬಿಡಿ. ಬಾಯ್, ಬರ್ತೀನಿ. ಏನಪ್ಪ ಪೈಲ್ವಾನ, ದಿನ 24 ಗಂಟೆ ಕಸರತ್ ಮಾಡಿದ್ದೆ, ಗಾಳಿ ಜೊತೆ ಗುದ್ದಾಡಿದ್ದು ಆಡಿದ್ದೆ. ಪಾಪ ಕುಸ್ತಿ ಸೋತೋಗ್ಬಿಟ್ಟಂತೆ. ಸೋತೋಗಿದ್ದೇನೋ ನಿಜ, ಆದ್ರೆ ಗಾಳಿ ಜೊತೆ ಗುದ್ದಾಡಿ ಅಲ್ಲ, ಮತ್ತೆ ಎದುರಾಳಿ ಜೊತೆ ಗುದ್ದಾಡಿ. ಓ, ಇಂಥ ಜಟ್ಟಿಗಳನ್ನ ನೋಡೇ ಇರಬೇಕು. ದೊಡ್ಡವರೊಂದು ಮಾತು ಹೇಳಿದ್ದಾರೆ, ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ. ಅಲ್ವೇ? ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲಿ. ನಿನಗೆ ನಿನ್ನ ಮಗನಿಗೆ ಇಷ್ಟೆಲ್ಲ ಆದ್ರೂ ಬುದ್ಧಿ ಮಾತ್ರ ಬರಲಿಲ್ಲ. ದುರಂಕಾರಕ್ಕೇನು ಕಮ್ಮಿ ಇಲ್ಲ. ಮಾತಾಡ್ತಾನೆ ತಿರ್ಗ. ಅಂಕಲ್, ಸೋಲ್ಬೇಕು ಅಂತ ಯಾರು ಪಂದ್ಯ ಆಡಲ್ಲ, ಎಲ್ರು ಗೆಲ್ಬೇಕು ಅಂತಾನೆ ಆಡೋದು. ಮರಕ್ಕಿಂತ ಮರ ದೊಡ್ಡದಿರುತ್ತಲ್ಲ, ಆಗುತ್ತೆ. ನಾನು ಮುಂದೇನು ಪ್ರಯತ್ನ ಪಡ್ತೀನಿ. ಪ್ರಯತ್ನಕ್ಕೆ ಯಾವತ್ತೂ ಸೋಲಿಲ್ಲ. ನಿಜ ಕಣಪ್ಪ, ನಿರಂತರ ಪ್ರಯತ್ನ ಪಡೋನಿಗೆ ಸೋಲು ಯಾವತ್ತೂ ಶಾಶ್ವತ ಅಲ್ಲ. ನನ್ನ ಪ್ರಕಾರ ಸೋಲು ಅಂದರೆ ಅಂತ್ಯ ಅಲ್ಲ, ಗೆಲುವಿನ ಮೆಟ್ಟಿಲು. ಮಗನ ಬಾಗಿ ಮಾಡೈತೆ. ಬರ್ದೇ ಹೋಗಿದ್ರೆ ನನ್ನ ಜೀವನನೇ ಹಾಳಾಗಿ ಹೋಗ್ತಿತ್ತು. ಬೇಷ್ ಮದನ, ನೀನು ಮೈದಾನದಲ್ಲಿ ಸೋತಿರ್ಬೋದು ಕಣಯ್ಯ, ಆದರೆ ಇವತ್ತು ಒಂದು ಹುಡುಗಿ ಮಾನ ಪ್ರಾಣ ಕಾಪಾಡಿ ಗೆದ್ದಿದೆಯಲ್ಲ, ಇದು ನಿಜವಾದ ಗೆಲುವು ಅಂದ್ರೆ. ಭೇಷ್ ಕಣಯ್ಯ, ಮೈದಾನದಲ್ಲಿ ಗೆದ್ದವನಿಗೆ ಬದುಕ ಸಿಗತ್ತೆ, ಆದರೆ ಜೀವನದಲ್ಲಿ ಗೆದ್ದವನಿಗೆ ಮರ್ಯಾದೆ, ಗೌರವ ಎಲ್ಲವೂ ಸಿಗತ್ತೆ. ಹಾಗಂತ
ಯಾವಾಗ್ಲೂ ನಿಮ್ಮಪ್ಪ ನನ್ನ ಹತ್ರ ಹೇಳೋನು. ಅವನು ಹೇಳ್ತಿದ್ದಿದ್ರ ಮಾತಿನ ಅರ್ಥ ಏನು ಅನ್ನೋದು ಇವತ್ತು ನನಗೆ ಗೊತ್ತಾಯ್ತು. ನಿಜವಾಗ್ಲೂ ನಿನ್ನನ್ನು ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಖುಷಿ ಎಲ್ಲ ಆಗುತ್ತೆ ಕಂದ. ಸೊಸಿನ ನನ್ನ ಮಗ ಮೈದಾನದಲ್ಲಿ ಎದುರಾಳಿನ ಹೊಡೆದು ಉರುಳಿಸದೇ ಇದ್ರೇನಂತೆ, ಇಲ್ಲಿ ಇಲ್ಲಿ ನಡೀತಿರೋ ಅನ್ಯಾಯದಲ್ಲಿ ಒಬ್ಬೊಬ್ಬರನ್ನು ಹೊಡೆದು ನೆಲಕ್ಕೆ ಉರುಳಿಸಿದ್ನಲ್ಲ, ಅದಕ್ಕೆ ನೇನಂತ್ಯ? ಹೇಳಕ್ಕೇನೋ ಇದೆ ಇದರಲ್ಲಿ. ಹುಟ್ಟಿದ್ರೆ ನಿನ್ನ ಮಗನ ತರ ಗಂಡು ಮಗ ಎಲ್ರಿಗೂ ಹುಟ್ಟಬೇಕು. ನನ್ನ ಆಸೆ ಆಶಯ ಎರಡೂ ಅದೇ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಸ್ತುತ ವಚನದಲ್ಲಿ ಮಾನ್ಯ ಗುಂಡಪ್ಪನವರು ನಮ್ಮ ಪ್ರಯತ್ನಶೀಲತೆಯ ಬಗ್ಗೆ, ಪ್ರಯತ್ನಶೀಲತೆ ನಿರಂತರವಾಗಿರಬೇಕು ಎನ್ನುವುದರ ಕುರಿತಂತೆ ಬಹಳ ಸುಂದರವಾದ ಸ್ವಾರಸ್ಯಕರವಾದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಜಟ್ಟಿ ಕಾಳಗದಲ್ಲಿ ಸೋತಿರಬಹುದು, ಆದರೆ ಆತನ ಸಾಮು, ಪಟ್ಟು, ವರಸೆ ಇದೆಲ್ಲ ಯಾವತ್ತೂ ವಿಫಲವಾಗಲ್ಲ. ಯಾಕೆಂದ್ರೆ ಅವನ ಮೈಕಟ್ಟನ್ನು ಮುಟ್ಟಿ ನೋಡಿದ್ರೆ ಅದು ಕಬ್ಬಿಣದಷ್ಟೇ ಗಟ್ಟಿಯಾಗಿರುತ್ತೆ. ಇದು DVG ಅವರು ನಮಗೆ ಕೊಟ್ಟಿರುವಂತಹ ಜೀವನ ಪಾಠ. ಧನ್ಯವಾದಗಳು. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ. ವೇದಾಂತ ಸಾರವಿದು ಕಗ್ಗ, ಕನ್ನಡದ ಗೀತೆ ಇದು ಕಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ.